ಕುರ್ಚಿ ಒಂದೇ, ಆದರೆ 3 ಪವರ್ ಸೆಂಟರ್ಗಳ ನಡುವೆ ನಡೀತಾ ಇರುವಂತಹ ಜಟಾಪಟಿ ಇದು. ಕರ್ನಾಟಕ ಕಾಂಗ್ರೆಸ್ನ ಸ್ಥಿತಿಗತಿ ನೋಡಿ ಹೇಗಿದೆ. ಕಾಂಗ್ರೆಸ್ ಪಕ್ಷದಲ್ಲಿ ಹಿಡಿತ ಸಾಧಿಸುವುದಕ್ಕೆ ದಿಗ್ಗಜರ ಪೈಪೋಟಿ ಇದು. ಕರ್ನಾಟಕ ಕಾಂಗ್ರೆಸ್ಗೆ ಕಗ್ಗಂಟಾಗ್ತಾ ಇದೆ ಕೆಪಿಸಿಸಿ ನೂತನ ಸಾರಥ್ಯ ಆಯ್ಕೆ. ಆಪ್ತರಿಗೆ ಪಟ್ಟ ಕಟ್ಟಬೇಕು ಅಂತ ಹೇಳಿ ಘಟಾನುಘಟಿ ನಾಯಕರು ತಮ್ಮದೇ ಆದಂತಹ ಕಸರತ್ತನ್ನು ಕೂಡ ಮಾಡ್ತಾ ಇದ್ದಾರೆ. ರೈಟ್. ಆದರೆ ಹೈಕಮಾಂಡದ ಸಂದರ್ಭದಲ್ಲಿ ಏನನ್ನು ಗಮನಿಸುತ್ತೆ? 2 ಪ್ರಮುಖ ವಿಚಾರಗಳು. ಅದರಲ್ಲಿ ವೋಟ್ ಬ್ಯಾಂಕ್, ಈ ಸ್ಥಾನದಲ್ಲಿ ಅಧ್ಯಕ್ಷರನ್ನಾಗಿ ಈ ವ್ಯಕ್ತಿಯನ್ನು ಕೂರಿಸಿದಲ್ಲಿ ಕರ್ನಾಟಕ ಕಾಂಗ್ರೆಸ್ನ ಕರ್ನಾಟಕದ ವೋಟ್ ಬ್ಯಾಂಕ್ ಭದ್ರ ಅನ್ನುವಂಥ ಭರವಸೆ ಹೈಕಮಾಂಡಿಗೆ ಬರಬೇಕು. ಸೊ ಅಂಥವ್ರನ್ನೇ ಅಲ್ಲಿ ಕೂರಿಸುವಂಥದ್ದು. ಏನು ರಾಜಕೀಯ ಪಾರುಪತ್ಯಕ್ಕಾಗಿ ತ್ರಿಮೂರ್ತಿಗಳು ದಾಳವನ್ನು ಪ್ರಯೋಗ ಮಾಡ್ತಾ ಇದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ನಡುವೆ ಟ್ರಯಾಂಗಲ್ ಫೈಟ್ ಇದು. ಕೆಪಿಸಿಸಿ ನೂತನ ಸಾರಥಿ ಆಯ್ಕೆ ರೇಸ್ನಲ್ಲಿ ದಿಗ್ಗಜರ ಆಪ್ತರ ಹೆಸರು ಬರ್ತಾ ಇದೆ. ದಿಗ್ಗಜರ ಜಟಾಪಟಿಯ ನಡುವೆ ಈಗ ಮಲ್ಲಿಕಾರ್ಜುನ ಖರ್ಗೆ ಅಂದಾಗ ಅವ್ರ ಮನಸ್ಸಲ್ಲಿ ಇವ್ರು ಕೂತ್ರ ಸೂಕ್ತ ಅನ್ನುವಂಥ ಭಾವನೆ ಇರುತ್ತೆ. ಡಿ ಕೆ ಶಿವಕುಮಾರ್ ಅಂದ ಸಂದರ್ಭದಲ್ಲಿ ಅವರದ್ದು ಒಂದು ಇಚ್ಛೆ ಇರುತ್ತೆ, ಸಿದ್ದರಾಮಯ್ಯ ಅಂದಾಗ ಅವರದ್ದು ಒಂದು ಇಚ್ಛೆ ಇರುತ್ತೆ. ಸಚಿವ ಶರಣಪ್ರಕಾಶ್ ಪಾಟೀಲ್ಗೆ ಪಟ್ಟ ಕಟ್ಟುವುದಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರು ತಮ್ಮ ಇಂಗಿತ ವ್ಯಕ್ತಪಡಿಸಿದ್ದಾರೆ. ತಮ್ಮ ಆಪ್ತ ಬಣದವರಿಗೆ ಪಟ್ಟ ಕಟ್ಟಬೇಕು ಅಂತ ಸಿದ್ದರಾಮಯ್ಯನವರು. ಸತೀಶ್ ಜಾರಕಿಹೊಳಿ, ಎಂಬಿ ಪಾಟೀಲ್ ಪರ ಬ್ಯಾಟ್ ಬೀಸ್ತಾ ಇದ್ದಾರೆ ಸಿದ್ದರಾಮಯ್ಯ. ಅಧ್ಯಕ್ಷ ಸ್ಥಾನದಲ್ಲಿ ತಾನೇ ಮುಂದುವರಿಬೇಕು ಅಂತಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಒಂದು ವೇಳೆ ಬದಲಾವಣೆ ಅನಿವಾರ್ಯ ಅನ್ನೋದಾದರೆ ಡಿ ಕೆ ಶಿವಕುಮಾರ್ ಅವರು ಪ್ಲಾನ್ ಬಿ ಅನ್ನು ಕೂಡ ಸಿದ್ಧಪಡಿಸ್ಕೊಂಡಿದ್ದಾರೆ. ಅದಕ್ಕೆ ಟ್ರಬಲ್ ಶೂಟರ್, ಸಂಘಟನಾ ಚತುರ, ಹೀಗೆ ಹಲವಾರು ಬಿರುದುಗಳನ್ನು ಡಿ ಕೆ ಶಿವಕುಮಾರ್ ಅವರು ಪಡೆದುಕೊಂಡಿರುವಂಥದ್ದು. ಆದರೂ ಕಾಂಗ್ರೆಸ್ ಅಂದ ಸಂದರ್ಭದಲ್ಲಿ ಎಐಸಿಸಿ ಅಧ್ಯಕ್ಷರು, ಕೆಪಿಸಿಸಿ ಅಧ್ಯಕ್ಷರು, ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಇವರುಗಳ ನಡುವಿನ ಜಟಾಪಟಿಯನ್ನು ಗಮನಿಸಿ ಕಾರ್ಯಕರ್ತರು ಏನಾಗಬೇಡ, ಅವರ ಮನಸ್ಥಿತಿ ಏನಾಗಬೇಡ ಅನ್ನೋದು ಸದ್ಯಕ್ಕಿರುವಂಥ ಪ್ರಶ್ನೆ. ರೈಟ್. ಹಾಗಾದರೆ ಪ್ಲ್ಯಾನ್ ಬಿ ಡಿ ಕೆ ಶಿವಕುಮಾರ್ ಅವ್ರದ್ದು ಏನಿರ್ಬೋದು ಅನ್ನುವಂಥ ಸಹಜ ಕುತೂಹಲ. ಡಿ ಕೆ ಸುರೇಶ್, ಜಿ ಸಿ ಚಂದ್ರಶೇಖರ್ ಈ ಹೆಸರುಗಳು ಓಡಾಡ್ತಾ ಇದ್ದಾವೆ. ತಾನಿಲ್ಲ ಅಂದರೆ ತಮ್ಮ ಸಹೋದರ ಡಿ ಕೆ ಸುರೇಶ್, ಇಲ್ಲ ಜಿ ಸಿ ಚಂದ್ರಶೇಖರ್ ಅನ್ನುವಂತಹ ಮನಸ್ಥಿತಿಯಲ್ಲಿ ಡಿ ಕೆ ಶಿವಕುಮಾರ್ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬಟ್ ಇಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅಂದಾಗ ಶರಣಪ್ರಕಾಶ್ ಪಾಟೀಲ್, ಇನ್ನು ಸಿದ್ದರಾಮಯ್ಯ ಅಂದಾಗ ಸತೀಶ್ ಜಾರಕಿಹೊಳಿ, ಎಂ ಬಿ ಪಾಟೀಲ್. ನೋಡಬೇಕು ಅಂತಿಮವಾಗಿ ಹೈಕಮಾಂಡ್ ಯಾವ ನಿರ್ಧಾರಕ್ಕೆ ಬರುತ್ತೆ ಅಂತ. ಬಟ್ ಇಲ್ಲಿ ಆಗಲೇ ಉಲ್ಲೇಖ ಮಾಡಿದ ಹಾಗೆ ಒಂದು ವೋಟ್ ಬ್ಯಾಂಕ್ ಅನ್ನೋದು ಬಹಳ ಮುಖ್ಯ. ಯಾರನ್ನೇ ಅಧ್ಯಕ್ಷರಾಗಿ ಆ ಸ್ಥಾನದಲ್ಲಿ ಕೂರಿಸಿದ್ರು ಕೂಡ ಈ ಓಟುಗಳು ಚದುರಿ ಹೋಗಬಾರ್ದು, ಆ ಬ್ಯಾಂಕ್ ಭದ್ರ ಆಗಬೇಕು. ಇದು ಪ್ರಮುಖ ವಿಚಾರ ಹೈಕಮಾಂಡ್ ಗಮನಿಸುವುದು. ಎರಡನೇದು ಪಾಪ್ಯುಲಾರಿಟಿ ಇರುವಂತಹ ಒಬ್ಬ ವ್ಯಕ್ತಿ ಕಾಂಗ್ರೆಸ್ನ ಕಟ್ಟಾಳು ಆ ಸ್ಥಾನದಲ್ಲಿ ಕೂತ್ಕೊಂಡ್ರೆ ಅವರ ಹಿಂಬಾಲಕರು, ಕಾರ್ಯಕರ್ತರು, ಅವರನ್ನು ಪ್ರೀತಿಸೋರು ಸಹಜವಾಗಿ ಕಾಂಗ್ರೆಸ್ ಜೊತೆಗಿರ್ತಾರೆ, ಕಾಂಗ್ರೆಸ್ಸನ್ನು ಬಲಪಡಿಸೋದಕ್ಕೆ ಸಾಧ್ಯ ಅಂತ. ಮತ್ತು ವಿರೋಧ ಪಕ್ಷ ಅಂತದ್ದು ಯಾವುದೇ ಪಕ್ಷ ಇದ್ದರೂ ಕೂಡ ಅದನ್ನು ಅವರ ಸ್ಟ್ರಾಟಜಿಯನ್ನು ಬುಡಮೇಲ್ ಮಾಡುವಂತಹ ಒಂದಷ್ಟು ಸ್ಟ್ರಾಟಜಿಗಳಿರುವಂಥ ವ್ಯಕ್ತಿ ಆ ಸ್ಥಾನದಲ್ಲಿ ಕೂತ್ಕೋಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಜಟಾಪಟಿ ಮುಂದುವರೆದಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57,
ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.